गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः। जय मंगलम जय नमः पार्वती शिव हर हर महादेव। ಯಾವ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಗುರುವಿನ ಪಾದ ಕಮಲಗಳಿಗೆ ಹಣಿಬಳಿದು ನಡೆದಾಡುವ ದೇವರು, ಮಾತನಾಡುವ ದೇವರು, ಪರಮ ಪೂಜ್ಯರು, ಮಹಾ ತಪಸ್ವಿಯಾದಂಥ ಸಿದ್ದೇಶ್ವರಪ್ಪಾಜಿಯವರ ಪಾದ ಕಮಲಗಳಿಗೆ ಅನಂತ ದೀರ್ಘದಂಡ ನಮಸ್ಕಾರಗಳಿಂದ ಸಮರ್ಪಿಸುತ್ತಾ, ಯಾವ ಮಾಣಿಕೇಶ್ವರಿ ಹಾಗೂ ವಿಜಯಲಕ್ಷ್ಮಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ವಾರ್ಷಿಕ ಸ್ನೇಹ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯರು, ಆತ್ಮೀಯರು, ಅನುಭವಿಗಳಾದಂಥ ಕಕಮರಿ ಗುರುದೇವ ಆಶ್ರಮದ ಪರಮ ಪೂಜ್ಯರಾದಂಥ ಆತ್ಮಾರಾಮ ಅಪ್ಪಾಜಿಯವರ ಪಾದ ಕಮಲಗಳಿಗೂ ಹಾಗೂ ಪ್ರಭುದೇವರಿಗಾದರೂ ಅನಂತ ನಮಸ್ಕಾರದಿಂದ ಹೇಳುತ್ತಾ, ಯಾವ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಗಣ್ಯಮಾನ್ಯರಿಗೂ, ಅತಿಥಿಗಳಿಗೂ, ಯಾವ ಮಾಣಿಕೇಶ್ವರಿ ಶಾಲೆಯ ಎಲ್ಲ ಶಿಕ್ಷಕರಿಗೂ ಅನಂತ ನಮಸ್ಕಾರದಿಂದ ಹೇಳುತ್ತಾ, ಯಾವ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಗುರು ಹಿರಿಯರೇ, ತಾಯಂದಿರೇ ಮತ್ತು ಸಕಲ ಸದ್ಭಕ್ತಾದಿಗಳೇ, ತಮ್ಮೆಲ್ಲರಿಗೂ ನಾನಂತ ಶರಣಾರ್ಥಿಗಳು. ಇಲ್ಲಿವರೆಗೆ ಎಲ್ಲ ಗುರುಗಳು ಬಹಳ ಚೆನ್ನಾಗಿ ಹೇಳಿ, ಆದ್ರೆ ಮಕ್ಕಳಿಗೆ ಮೊದಲು ಏನ್ ಬೇಕಂತ ಹೇಳಿದ್ರು ಅವರು ಮಕ್ಕಳಿಗೆ ಹೇಳಿ ಏನು, ನಮ್ಮ ಮಕ್ಕಳಿಗೆ ಮನೆಯೊಳಗೆ ರಾಗಡಿ ಕಾರ್ ಅದಾವ್ರಿ. ಈಗ ನಮ್ಮ ಮಕ್ಕಳಿಗೆ ರಾಗಡಿ ಕಾರ್ ಏರಿಸ್ತೀವಿ. ಎಂತ ಕಾರ? ಮಾರುತಿ, ಸುಜುಕಿ, ಯಾವ್ರಿ ಇನ್ನ 12 ಕಾರ ಅದಾವ, ಕಾರ್ ಅದಾವ. ಮಾರುತಿ, ಸುಜುಕಿ 12 ಕಾರ್ ಅದಾವ. ಈ ಕಾರ್ ಮಕ್ಕಳು ಎಂದೂ ಮುಂದೆ ಬರ್ಲಕ್ಕ ಸಾಧ್ಯವಿಲ್ಲ. ತಾಯಿ ತಂದೆಗಳು ನನ್ನ ಮಗ ಮುಂದೊಂದು ದಾರಿ ದೀಪ ಆಗಬೇಕು, ನನ್ನ ನೆಲ ಆಗಬೇಕು, ನಾ ತಾಯಿ ತಂದೆ ಹರಿದವ್ರ ಹೆಸರು ತರಬೇಕನ್ನಾಗಿರ್ತಾರೆ. ಕಾರ ಬೇರೆ ಅದಾವ. ಆ ಕಾರ್ ಯಾವ? ಈ ಮಾರುತಿ ಕಾರ, ಸುಜುಕಿ ಕಾರ್ದಿಂದ ಯಾವ ಮಗನ ಮುಂದೆ ಹೋಗಿದ್ರಿ? ಯಾವ ಕಾರ ನಿಜವಾಗಿ ಯಾವ ಕಾರ್ ಬೇಕಪ್ಪ ಅಂತಂದ್ರೆ, ಮೊದಲನೇದು ಸಂಸ್ಕಾರ, ಎರಡನೇದು ನಮಸ್ಕಾರ, ಮೂರನೇದು ಸತ್ಕಾರ. ಇದು 3 ಕಾರ. ಮೊದಲು ತಾಯಿ ತಂದೆ ಏರ್ಸ್ಬೇಕಾದ ಕಾರ ಯಾವಪ್ಪ ಅಂದ್ರೆ ಸಂಸ್ಕಾರ. ಈ ಸಂಸ್ಕಾರ ಅನ್ನುವಂತ ಕಾರ ಯಾವ ತಾಯಿ ತಂದೆ ಏರ್ಸಿರಿ, ಆ ಮಗ ಒಂದಿನ ನಮಸ್ಕಾರ ಅನ್ನುವಂತ ಕಾರ ಏರ್ಲಿಕ್ಕಿರ್ಬೇಕು. ಇನ್ನ ನಮಸ್ಕಾರ ಅನ್ನುವಂತ ಕಾರ ಏರಿನ ಮಗ ಒಂದಿನ 4 ಬಂದಾಗ ಸತ್ಕಾರ ಅನ್ನುವಂತ ಕಾರ ಏರ್ಲಿಕ್ಕಿರ್ಬೇಕು. ಅದಕ್ಕೆ ಮಕ್ಕಳಿಗೆ ಮೊದಲು ಏರ್ಬೇಕ್ರಿ ಸಂಸ್ಕಾರ ಕೊಡಿ. ಆದ್ರೆ ಸಂಸ್ಕಾರ ಇಲ್ಲಪ್ಪ ಅಂತಂದ್ರೆ ಮಕ್ಕಳು ಎಷ್ಟು ಕಾಲ ಉದ್ಧಾರ ಆಗ್ಲಕ್ಕ ಸಾಧ್ಯವಿಲ್ಲ. ಅದಕ್ಕೆ ಹೇಳಿ ಅಕ್ಕ ಹೇಳಿ, ಮರವಿದ್ದು ಫಲವೇನು ನೆರಳಿಲ್ಲದ ಮೇಲೆ, ಹಸುವಿದ್ದು ಫಲವೇನು ಐನಿಲ್ಲದ ಮೇಲೆ, ರೂಪಿದ್ದು ಫಲವೇನು ಗುಣವಿಲ್ಲದ ಮೇಲೆ, ಧನವಿದ್ದು ಫಲವೇನು ದಾನವಿಲ್ಲದ ಮೇಲೆ, ಚನ್ನಮಲ್ಲಿಕಾರ್ಜುನ ನಾಡಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ಮೇಲೆ ಅಂತೇಳಿ ಅಕ್ಕ ಮಂದಿ ಹೇಳಿದ್ರಿ. ಮರ ಐತಿ ಆರ ನೆರಳಿಲ್ಲ, ಹಸು ಐತಿ ಆರ ಹೈನಿಲ್ಲ, ರೂಪ ಐತಿ ಆರ ಗುಣ ಇಲ್ಲ, ಆರ ಚನ್ನಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ಮೇಲೆ. ಈಗ ಮಕ್ಕಳಿಗೆ ಆಗಲೇ ಸರ್ ಹೇಳಿದ್ರಿ ಏನ್ ಕೊಡ್ತಾರೆ ಅಂತ ಹೇಳಿದ್ರಿ, ಕೈಯಾಗ ಮೊಬೈಲ್ ಹೇಳಿದ್ರಿ. ಆ ಮೊಬೈಲ ಟಿವಿ ಇವೆಲ್ಲ ಬಂದೇ ಮಕ್ಕಳು ಹೊಟ್ಟಿ ಕಲಿಸ್ಬಿಟ್ಟಾವೆ. ಯಾಕೆ? ಸದಾಚಾರ ಶಿಷ್ಟಾಚಾರ ಔಟ್ ಗೋಯಿಂಗ್, ದುರ್ಚಾರ ದುರ್ಗುಣ ಇನ್ನು ಕಮ್ಮಿಂಗ್, ಇನ್ನು ಮನುಷ್ಯತ್ವ ನಾಟ್ ರೀಚಬಲ್, ಇನ್ನು ಸ್ನೇಹ ಪ್ರೀತಿ ಬರೀ ಮಿಶ್ರಕ ಬಂದ್ ನೋಡಿ. ಇನ್ನ ಈಗಿನ ವಯಸ್ಸಿನ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಮ್ವರ್ಕ, ಅಭ್ಯಾಸ, ಗುರು ಹಿರಿಯರ ಮಾತ ಇವು 3 ಏನಿವಪ್ಪ ಅಂದ್ರ ವ್ಯಾಪ್ತಿ ಪರಿಸರ ಹೊರಗಿದ್ದಾವೆ ಅಂತ ಹೇಳ್ಬಿಟ್ಟು ಅದ್ರಿ. ಅದಕ್ಕೆ ಈಗ ಮತ್ತ ಎಷ್ಟು ಚಂದ ಮಾಸ್ತರ್ ಎಲ್ಲ ಹೇಳ್ತಾರ, ಹೇಳಿದ್ರು ವಿದ್ಯಾರ್ಥಿಗಳು ಏನ್ ಮಾಡಲ್ಲ, ಜ್ಞಾಪಕ ಇರುದಿಲ್ಲ. ಅದಕ್ಕೆ ಮಿಸ್ಕರ ಪಾರ್ಟಿ ಡಿಸ್ಕೋ ಇಂತ ಅಂದ್ರೆ ನೆನಪಿಡ್ತದೆ. ಆದ್ರೆ ಮಾಸ್ತರ್ ಹೇಳಿದ್ದು ಯಾವ ನೆನಪಿಡುದಿಲ್ಲ. ಈಗ ಕೇಳಪ್ಪ ಅಂದ್ರೆ ಇವತ್ತು ಹೇಳಿದ ನಾನು ಕೇಳಪ್ಪ ಅಂದ್ರೆ ನೆನಪಿನ ಶಕ್ತಿ ಈ ಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡುತ್ತಿಲ್ಲ ಹೇಳ್ಬಿಟ್ಟು. ಅದಕ್ಕೆ ಮಕ್ಕಳಿಗೆ ನಿಜವಾಗಿ ಸಂಸ್ಕಾರ ಕೊಡಿ. ಮೊದಲು ಏನು ಹೇಳಿ,
ಅದಕ್ಕೆ ನಿಜವಾಗಿ ಈ ಮೊಬೈಲ್ ಕೊಟ್ಟೆ ಎಲ್ಲ ಹಾಗೆ ಎಲ್ಲ ಹುಡುಗರು ಆ ಮೊಬೈಲ್ ಅಂದ್ರೆ ಭಾಳ ಹಿಡ್ರಿ ಆ ಅಭ್ಯಾಸ ಅಂದ್ರೆ ಹಿಡಿದು ಬೀಳ್ತಾವ ಅದ್ರಾಗ ಕನ್ನಡ ಸಂಡೆ ಕನ್ನಡ ಕಲೀರಿ ಆರ ಇಂಗ್ಲೀಷ್ ಬೇಡ ಅಂದಿರ ಮಾಡ್ರಿ ಆರ ಇಂಗ್ಲೀಷ್ ಬಂದೆ ಕೆಲಸ ಇದಾಗ್ಯದ ಹೇಗ ಅವ್ವ ಅಪ್ಪ ಎಷ್ಟು ಚಂದ ಇದ್ರು ಅವಾಗ ಈಗ ಇಂಗ್ಲೀಷ್ ಬಂದೇನ್ರಿ ಅವಾಗ ಮಮ್ಮಿ ಹಾ ನಮ್ಮ ಅಪ್ಪನ ಮನೆ ತಿಂದಾಗಲಿ ಎಮ್ಮಿ ಹಾ ಮಮ್ಮಿ ನಮ್ಮ ಅಪ್ಪನ ಮನೆ ತಿಂದಾಗಲಿ ಎಮ್ಮಿ ಇನ್ನು ಅಪ್ಪಗೆ ಏನಂತಾರಿ ಡ್ಯಾಡಿ ನಮ್ಮ ಅಪ್ಪ ಮಾಡ್ತಾರೆ 3 ಮಂದಿ ದಾಡಿ ನೋಡ್ರಿ ಮತ್ತೆ ಎಷ್ಟು ಚಂದ ಅವಾಗ ನಿಮ್ಮ ಮಕ್ಳಿಗೆ ಹೆಸರು ಎಷ್ಟು ಚಂದ ಇರ್ತೀರಿ ಶ್ರೀದೇವಿ ಶಾಂತಾ ಮತ್ತ ಎಷ್ಟು ಚಂದ್ರಿ ರೂಪಾ ಸರಸ್ವತಿ ಇವು ಇರ್ತೀರಿ ಈಗ ಎಷ್ಟು ಚಂದ ಈ ಟಿವಿ ಮೊಬೈಲ್ ನೋಡಿ ಪಿಂಕಿ ವಂಕಿ ಚಿನ್ನಿ ಬನ್ನಿ ಪುಟ್ಟಿ ಪಬ್ಲಿ ಪಟ್ಟಿ ಶೈಲಾ ಸಾಲ ಬೇಡ ಕೊಟ್ಟು ನೋಡಿ ಬೇಡ ಹಾಗ ನೋಡಿ ನಿಮ್ಗೆಲ್ಲ ಹೇಳ್ತೀರಿ ಶೈಲಾ ಸಾಲ ಬೇಡ ಹೇಳ್ತೀರಿ ಯಾವ ಈಗೆಲ್ಲ ಇಂಗ್ಲೀಷ್ ನೋಡಿ ಬೇಡ ಹೆಂಗದಾವ್ ಪಿಂಕಿ ವಂಕಿ ಅಂತ ಚಿನ್ನಿ ಬನ್ನಿ ಪುಟ್ಟಿ ಪಬ್ಲಿ ಪಟ್ಟಿ ಕೊಡ್ತೀನಿ ಮನ್ಯಾಗ ಚಿನ್ನಿ ಸಾಲ ಕೊಬ್ಬರಿ ಬನ್ನಿ ಮತ್ತು ಹವ ಮನೆಯಲ್ಲಿ ಪಾ ಪುಟ್ಟಿ ಸಾಲೆ ಮತ್ತು ಕೊಬ್ಬರಿ ಪಟ್ಟಿಗೆ ಮತ್ತೆ ನೋಡಿ ಮತ್ತೆ ಸೈಲ ಸಾಲೆ ಮಾತ್ರ ಪೇಡ ನೋಡಿ ಮತ್ತೆ ಎಲ್ಲ ಹ್ಯಾಂಗ ನೋಡ್ರಿ ಕಾಲಕ್ಕೆ ನಿಜವಾಗಿ ಏನ್ ಬೇಕು ಮಕ್ಕಳಿಗೆ ಹೇಳ್ರಿ ಅದಕ್ಕೆ ತಾಯಂದ್ರು ಮೊದಲು ನೀವು ಸಂಸ್ಕಾರ ಬೇಕು ಯಾಕೆ ನಿಮ್ಮ ತೆರಿ ಮೇಲೆ ಶಾರ್ಗ್ ಬೇಕು ಹಣ್ಣು ಮೇಲೆ ಕೂಕಾನ್ ಬೇಕು ನೀವೇ ಬಿಟ್ಟಿರಿ ಇನ್ನು ಹುಡುಗರಿಗೆ ಬೇಕು ಹೇಳಿ ಅದಲ್ರಿ ಅದ ಹೇಳಿ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸನ ಮಗಳ ಮನವ ಜಾರಿದರ ವನವಾಸ ಮನವ ಜಾರಿದರ ವನವಾಸ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸನ ಮಗಳೇ ಮನವ ಜಾರಿದರ ವನವಾಸ ಬಂಗಾರ ಬಳಿ ತೊಟ್ಟು ಬಡವರಿಗೆ ಬೈಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ನನ್ನ ಮಗಳೇ ಮಧ್ಯಾಹ್ನದ ಬಿಸಿಲು ನೆರಳಲ್ಲ ಮಧ್ಯಾಹ್ನದ ಬಿಸಿಲು ನೆರಳಲ್ಲ ಕಳಿಸಿರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ಕಳಿಸಿರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ಕಡಿಮ್ಯಾಲಿನ ಶರ್ಗ ತೆಗಿಬ್ಯಾಡ ನನ್ನ ಮಗಳೇ ತವರಿಗೆ ಮಾತ ತರಬ್ಯಾಡ ಕರದ್ರಿ ಇನ್ನು ಹಾಕೋತಾರ ಭಾಳ ಚಂದ್ರಿ ಅದಕ್ಕೆ ನೀವು ತೆರಿ ಮೇಲೆ ಶರ್ಗ ಹನಿ ಮೇಲೆ ಕೂಕಾಮ ಮೊದಲು ನಿಮ್ಗೆ ಸಂಸ್ಕಾರ ಆಮೇಲೆ ಹುಡುಗ ಸಂಸ್ಕಾರ ಯಾಕೆ ಅದ್ರಾಗಿಟ್ಟು ಸರ್ಕಾರ ಏನ್ ಮಾಡಿದ್ರಿ ನಿಮ್ಗೆ ಬಸ್ಸಿನ ಪಾಸ್ ಅದನ್ನ ಹಾಕೊತಾವ್ ಬರೀ ನಿಮ್ಮ ಕೈಯಾಗ ಆಧಾರ ನಮ್ಮ ಮನಸ್ಸಿಗೆ ಚಾದಾರ ಒಂದ್ ಸ್ವಲ್ಪ ಕಾಂತಿ ಏನು ಬೈದ್ರ ಕಲಸ್ ನಿಮ್ಮ ಕೈಯಾಗ ಆಧಾರ ನಮ್ಮ ಮನಸ್ಸು 11 ದೇವ್ರ ಕೂಡ ಅವ್ರ ಮಕ್ಕಳು ಚಾದಾರ 10 ಹಾದು ಅದಕ್ಕೆ ನೀವು ಮಾಡಬೇಡಿ ಮೊದಲು ನೀವು ಹೆಣ್ಮಕ್ಳು ಸಂಸ್ಕಾರ ಬೇಕು ನೋಡಿ ಯಾಕೆ ಅವಾಗಿದ್ರು ನೋಡಿ ದ್ರೌಪದಿ ಹೇಮರೆಡ್ಡಿ ಮಲ್ಲಮ್ಮ ಯಾರು ಮೊದಲ ಕಾನೂನು ಪಾದ ಹಿಡ್ಕೊಂಡೆ ಮೊದಲು ಹೋಗ್ತಿರೋರು ಈ ಕಾನೂನು ಪಾದ ಯಾರು ಹಿಡಿಯೋರಿದ್ರಿ ಮುಂಚೆ ಯಾರು ಇಲ್ಲೇ ಪೈಸಾ ಮೇರ ಪರಮಾತ್ಮ ಪತ್ನಿ ಮೇರ ಗುರು ಬಾಲಿ ಬಚ್ಚ ಸಂಕಡಿ ನಮ್ಮ ಗಂಡಸರಿಗೆ ಯಾರು ಗುರುಗಳು ಅಂದ್ರೆ ಗಂಡಸರಿಗೆ ಗುರುಗಳಾಗಿ ಯಾರ ಇನ್ನ ಒಬ್ಬ ಖ್ಯಾತಿ ಮಾತ ಯಾರು ಗುರುಗಳ ಮಾತು ಮೀಲೇನು ಅವನ ಮಾತು ಮೀಲೇನು ಅಪ್ಪನ ಮಾತು ಮೀಲೇನು ಆ ಕಳ್ಸರು ಮಾತು ಮೀರುವಂತ ಕಳ್ಸರು ಯಾರು ಇಲ್ಲ ಕೂಡ ಸರ್ದಾರ ಮನೆಗೆ ಹಾಕಿ ಒಂದು ಪೆಂಜ ಹೊಟ್ಟಂದ್ರೆ ಗಾಡಿ ಹೊಡಿ ಸಮಯ ಹಾಕಿ ಕೂತಿರ್ತಾರ ಹೇಳ್ರಿ ಹೇಳಿ ಕೂತಿರ್ತೀರಿ ನೀವು ಯಾವ್ರಿ ಇವರು ಹೊಂಡ ಎಷ್ಟು ಬಡಿಯವರು ಇರೋ ಹಿಂಗೆ ಕೂತಾರ ಹೊಂಡ ಆದ್ರೆ ನೀವು ಕೈಯಲ್ಲಿ ಇಟ್ಟಿರ್ತೀರಿ ಕೈಯ ಬರೀ ಕಬ್ಬದ ಮೇಲೆ ಅಂದ್ರ ಎಲ್ಲಿಂದ ಬರೋಬ್ಬರಿ ಜೀವನದಿಂದ ಇಂಡಿ ತರ 120 ವರ್ಷ ಬರೀ ನಿನ್ನ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗುದಿಲ್ಲ ಯಾಕಾಗುದಿಲ್ಲ ನನ್ನ ಆಶೀರ್ವಾದ ನಿಮ್ಮ ಕಬ್ಬದ ಮೇಲೆ ಅದಕ್ಕೆ ನೀವು ಹೇಳ್ತೀನಿ ನಿಜ ಹೇಳ್ಕೊತ ಭಾಳ ದೂರ ಇರ್ಲಿ ಅದಕ್ಕೆ ಮಕ್ಕಳಿಗೆ ಮೊದಲು ನೀವು ಸಂಸ್ಕಾರ ತಾಯಿ ತಂಗಿಯರು ಮೊದಲು ನೀವು ಸಂಸ್ಕಾರ ಬೇಕು ಆಮೇಲೆ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ ಆದ್ರೆ ಸಂಸ್ಕಾರ ಇಲ್ಲ ಜೀವನ ಅದು ಏನ್ ಮಾಡಿದ್ರು ಉಪಯೋಗಿಲ್ಲ ಆತ್ಮಲ್ಲಿ ಹೇಳ್ದಂಗ ಮನ ಐತಿ ನ್ಯಾಯ ಇಲ್ಲ ಹಸು ಐತಿ ಹೈನಿಲ್ಲ ರೂಪ ಐತಿ ಗುಣಕ್ಕೆ ಹೋಗ ಇನ್ನ ಜನ ಬಲಿಕಾದ್ನ ನಾನಿದು ಪದವಿಲ್ಲ ನಿಮ್ಮ ಜ್ಞಾನವಿಲ್ಲ ಇನ್ನ ಲಾಸ್ಟ್ ನಿಮ್ಗೆ ಹೇಳ್ಬೇಕಾರ ಯಾಕ ಸಮಯ ಈಗ ಭಾಳ ನಾವು ಯಾಕೆ ಮಾಡಿ ಬಂದೇವು ಇನ್ನ ಸಮಯ ಮೀರ್ ತಂದ್ರೆ ಹೇಗಾಗ್ತದ ಅದೇ ಪಿ ಟೀಚರ್ ಮಾಸ್ತಾರ ಏನಾಗಿತ್ತು ಗೊತ್ತಿಲ್ರಿ ಪಿ ಟೀಚರ್ ಆಡಾಡಿ ಒಳಗ ಅವಸರದಾಗ ಏನ್ರಿ 3 ದಿವಸ ರಾತ್ರಿ ಧ್ವಜ ಅವ ಏನ್ ಮಾಡಿ ಗೊತ್ತಿಲ್ರಿ ರಾತ್ರಿ ಹೊಡೆದಿದ್ದ ಅದೇ ಟೆನ್ಷನ್ದಾಗ ಅವ ಏನ್ ಮಾಡಿದ್ರಿ ಲಸಿಕೆ ಬರೋಬ್ಬರಿ 4 ತನ ಮಕ್ಕಳಿದ್ರಿ
ನಾಲ್ಕರಿಂದ ಮಕ್ಕಳಪ್ಪ ಅದ ಮುಂಜಾನೆ ಹೇಳಪ್ಪ ಇದಾಗೆಲ್ಲ ಪಟ್ಟ ಚಳಕ ಮಾಡೋದು ಸಿಗ್ತಿದ್ದು ಏನ್ ಸಿಗ್ತ ಹಾಕೊಂಡು ಹೋಗ್ಬಿಟ್ಟಿದ್ದು ಏನ್ ಆಕ್ಷನ್ ಹೋಗಿ ರಾಷ್ಟ್ರಧ್ವಜ ಏರ್ಸಿ ರಾಷ್ಟ್ರಗೀತೆ ಸುರು ಕಳೆದು ಅಧ್ಯಕ್ಷರು ಉಪಾಧ್ಯಕ್ಷರು ಹೆಡಮಾಸ್ಟರ್ ಸರಿ ಬಂದ್ರಿ ಯಾರು ಸರಿ ಬಂದಿಲ್ಲ ಅವಾಗ ಎಲ್ಲರೂ ಯಾರು ನೋಡ್ತಿರು ಬರೀ ಪಿ ಟೀಚರ್ ನೋಡ್ತಿರು ಆ ದಿವಸ ಒಟ್ಟು ನಾನೇ ನೋಡಲಿದ್ದೀನಿ ಸದ್ಯ ಅವಾಗ ಪಿ ಟೀಚರ್ ಏನ್ ಮಾಡಿದ್ರಿ ಆ ಒಟ್ಟು ರಾಷ್ಟ್ರಗೀತೆ ಸುರು ಕಳೆದು ಆ ಜಂಜಲ್ ನೋಡ್ತೀರಿ ಒಟ್ಟು ಟೀಚರ್ ಯಾಕ ಆಡಾಡ್ಯಾಗ ಔಷಧಾಗ ಏನ್ ಮಾಡಿದ್ರು ಗೊತ್ತೇನ್ರಿ ಮಾಸ್ತರ ಹ್ಯಾಂತಿ ಟೆನ್ಷನ್ ಒಂದು ಅಡ್ಯಾಡವ ಏನ್ ಮಾಡ್ಬೇಕು ಔಷಧ ಜಳಕ ಮಾಡಿ ತನ್ನ ಪ್ಯಾಂಟ್ ಹಾಕೋಬೇಕಲ್ರಿ ಹ್ಯಾಂತಿ ಚೂಡಿದಾರ ಹಾಕೊಂಡು ಹೋಗ್ಬೇಕು ನಾನು ಒಂದು ಕೈ ಹೇಳಿದ್ರೆ ಹ್ಯಾಂತಿ ಚೂಡಿದಾರ ಹಾಕೊಳ್ಳೋದಾಗ್ತದ ಬೇಡ ಇನ್ನ ಇಷ್ಟೇ ಮಕ್ಕಳಿಗೆ ಸಂಸ್ಕಾರ ಕೊಡಿ ಆ ಸಂಸ್ಕಾರ ಇದ್ದಂತ ಮಕ್ಕಳು ಒಂದಿನ ಅವು ಗ್ಯಾರಂಟಿ ಏನಾಗ್ತಾವ ಇಂದಿನ ಮಕ್ಕಳೇ ನಾಳೆ ನಾರಿಗಿರ್ತರು ಆ ಥರ ಕೇಳ್ತೀನಿ ಅದಕ್ಕೆ ನೀವೆಲ್ಲರೂ ಸರಿಯಾಗಿ ಮಕ್ಕಳಿಗೆ ಸಂಸ್ಕಾರ ನಮಸ್ಕಾರ ಸತ್ಕಾರ ಈ ಮೂರು ಕಾರ್ಯ ಇರ್ತೀವಿ ಗುರಿಯನ್ನು ಮಾತ್ರ ಎಂದು ಮರಿಬಾರ್ದು ತಾಯಿ ತಂಗಿನ ಮರಿಬಾರ್ದು ಈ ಸದ್ಯ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ಕೊಡಿ ಅಂತೇಳಿ ಈ ನನ್ನ ನಾಲ್ಕು ಪುಸ್ತಕವನ್ನು ಅಪ್ಪ ಗುರು ಸಿದ್ದೇಶ್ವರಪ್ಪ ಅವರ ಪಾದ ಕಮಲದಲ್ಲಿ ನಿಲ್ಲಿಸುತ್ತೇನೆ ಜಯ ಮಂಗಲಂ ಜಯ ನಮ ಪಾರ್ವತೆ ಶಿವರ ರಮಾನೇ